ಬೆಂಗಳೂರಲ್ಲಿ ಒಂದೇ ದಿನಕ್ಕೆ ಕಸವೋ ಕಸ, ಅದರಲ್ಲೂ ಮೈನ್ ಆಗಿ ಬೆಂಗಳೂರಿನ ಹಾರ್ಟ್ ಆಫ್ ದಿ ಸಿಟಿ ಅಂತ ಕರೆಸಿಕೊಳ್ಳುವಂತ ವಿಧಾನಸೌಧದ ಬಳಿ ಕಸದ ರಾಶಿನೇ ಬಿದ್ದಿರುವಂತದ್ದು. ಬ್ರಾಂಡ್ ಬೆಂಗಳೂರು ಅಸಲಿ ಮುಖ ಅಂತೂ ದಿನನಿತ್ಯ ನಿಮ್ಗೆ ತೋರಿಸ್ತಾ ಇದೆ. ಬ್ರಾಂಡ್ ಬೆಂಗಳೂರು ಅನ್ನುವಂಥದ್ದು ಯಾವ ರೀತಿಯಾಗಿ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ ಅಂತ. ವಿಧಾನಸೌಧದ ಫುಟ್ಪಾತ್ ಕಸದಮಯ ಆಗಿದೆ. ಹಾಳೂರ ಕೊಂಪೆ ಆಗಿರುವಂಥದ್ದು ವಿಧಾನಸೌಧದ ರಸ್ತೆ. ನಿನ್ನೆ ಬಿದ್ದಂತಹ ಕಸದ ರಾಶಿಯನ್ನೇ ತೆಗೆದಿಲ್ಲ ಪಾಲಿಕೆ. ಇನ್ನೂ ಕೂಡ ನಿನ್ನೆ ಬಿದ್ದಿರುವಂತಹ ಕಸದ ರಾಶಿ ಲೈಟಿಂಗ್ಸ್ ಅನ್ನ ಮಾಡಲಾಗಿತ್ತಲ್ಲ, ವಿಧಾನಸೌಧಕ್ಕೆ ವಿಶೇಷ ರೀತಿಯಾದಂತಹ ದೀಪಾಲಂಕಾರವನ್ನು ಮಾಡಲಾಗಿತ್ತು. ಇದನ್ನ ನೋಡ್ಲಿಕ್ಕೋಸ್ಕರ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು. ಫುಲ್ ರಶ್ ಆಗಿತ್ತು, ಟ್ರಾಫಿಕ್ ಜಾಮ್ ಆಗಿತ್ತು ಆ ಭಾಗದಲ್ಲಿ. ವಿಧಾನಸೌಧಕ್ಕೆ ತ್ರಿವರ್ಣ ಬಣ್ಣದ ಲೈಟಿಂಗ್ ಮಾಡಿಸಿದಂತ ಕಾರಣಕ್ಕೋಸ್ಕರ ಜನಸಾಗರ ಸೇರಿತ್ತು. ಈ ಹಿನ್ನೆಲೆಯಲ್ಲಿ ಜಾತ್ರೆ ಆಗಿತ್ತು ವಿಧಾನಸೌಧದ ಮುಂಭಾಗ. ರಸ್ತೆಗಳಲ್ಲಿ ಕಸದ ರಾಶಿ ಬಿದ್ದಿದೆ. ಸುಮಾರು 500 ಮೀಟರ್ ಉದ್ದದ ಫುಟ್ಪಾತ್ ನಲ್ಲಿ ಕಸವೋ ಕಸ, ಎಣ್ಣೆ ಪ್ಯಾಕೆಟ್ ಸೇರಿದಂತೆ ಹಲವು ರೀತಿಯ ತ್ಯಾಜ್ಯಗಳಿಂದ ಗಬ್ಬೆದ್ದಿದೆ ಆ ಸ್ಟ್ರೀಟು. ಈ ರೀತಿಯಾಗಿ ಜನ ಬರ್ತಾರೆ. ಜನ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸಹಜವಾಗಿ ಕಸ ಬಿದ್ದೇ ಬೀಳುತ್ತೆ ಅನ್ನುವಂತ ಒಂದು ಕಾಮನ್ ಸೆನ್ಸ್, ಅದು ಮಿನಿಮಮ್ ಕಾಮನ್ ಸೆನ್ಸ್. ಅಲ್ಲಿ ಅದನ್ನ ಕ್ಲೀನ್ ಮಾಡಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಈ ರೀತಿಯಾಗಿ ಹಾಗೆ ಆಗುತ್ತೆ. ಹೆಚ್ಚಿನ ಜನ ಸೇರಿದಂತ ಸಂದರ್ಭದಲ್ಲಿ ಆಗ್ದಲೇ ಇರುತ್ತಾ? ಈಗ ಏನೇ ಸೂಚನೆ ಕೊಟ್ಟರು ಕೂಡ ಜನ ಅಲ್ಲಿ ಎಸ್ದೋಗುವಂತ ಕೆಲಸ ಮಾಡ್ತಾರೆ. ಕೆಲವರು ನೀಟಾಗಿ ಇಟ್ಕೊಳ್ತಾರೆ, ಅಲ್ಲೆಲ್ಲೋ ಹೋಗಿ ಡಸ್ಟ್ಬಿನ್ಗೆ ಹಾಕ್ತಾರೆ, ಇನ್ನು ಕೆಲವರು ಎಸ್ದೋಗ್ತಾರೆ. ಆದ್ರೆ ಕ್ಲೀನ್ ಮಾಡಿಸುವಂತ ಜವಾಬ್ದಾರಿ ಯಾರ್ದಿರ್ಬೇಕಾಗಿತ್ತು? BBMP. ಆದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ನೆನೆ ರಜಾ ಬೇರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಮನೇಲಿ ಆರಾಮಾಗಿರ್ಬೇಕು, ಮಹಾಲಕ್ಷ್ಮಿ ಪೂಜೆ ಮಾಡ್ಕೊಂಡು ಇವರೆಲ್ಲ. ನಾ ಕಸದ ರಾಶಿ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬ. ನಿನ್ನೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳ ಅದ್ದೂರಿಯಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡಿದ್ವಿ. ರಾಜ್ಯದ ಶಕ್ತಿ ಕೇಂದ್ರ ಆಗಿರುವಂತಹ ವಿಧಾನಸೌಧದ ಮುಂಭಾಗದಲ್ಲೂ ಕೂಡ ಕಲರ್ಫುಲ್ ಲೈಟಿಂಗ್ ಅನ್ನ ಮಾಡಲಾಗಿತ್ತು. ಅದನ್ನು ನೋಡೋದಕ್ಕೆ ಜನರು ಕೂಡ ತುದಿಗಾಲಲ್ಲಿ ನಿಂತು ಬಂದು ನೋಡಿದ್ರು. ನಿನ್ನೆ ರಾತ್ರಿ ಇಡೀ ಇಲ್ಲಿ ಜನಸಾಗರ ಇತ್ತು. ಒಂದು ರೀತಿಯಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಆಗಿ ಈ ಒಂದು ಶಕ್ತಿ ಕೇಂದ್ರದ ಮುಂಭಾಗ ಮಾರ್ಪಟ್ಟಿತ್ತು. ಆದ್ರೆ ಈಗ ಪರಿಣಾಮ ಏನು ಅಂತಂದ್ರೆ, ನಾವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ರಾಜ್ಯದ ಶಕ್ತಿ ಕೇಂದ್ರ ಸಂಪೂರ್ಣವಾಗಿ ಮುಂದಿನ ಫುಟ್ಪಾತ್ಗಳೇನಿದೆ ಅದು ಹಾಳೂರ ಕೊಂಪೆ ಆಗಿರುವಂಥದ್ದು. ಇದುವರೆಗೂ ಕೂಡ BBMP ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಫುಟ್ಪಾತ್ಗಳನ್ನ ಕ್ಲೀನ್ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ರಾಶಿ ರಾಶಿ ಕಸಗಳು ಬಿದ್ದಿದೆ. ಹಾಗಿದ್ರೂ ಕೂಡ BBMP ಅಧಿಕಾರಿಗಳು ಬಂದು ಕಸವನ್ನ ತೆರವು ಮಾಡಿಲ್ಲ. ಇಲ್ಲಿ ಮತ್ತೊಂದು ಮುಖ್ಯ ವಿಚಾರ ಏನು ಅಂತಂದ್ರೆ, ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಈ ಎಣ್ಣೆ ಪ್ಯಾಕೆಟ್ಗಳು, ಆಲ್ಕೋಹಾಲ್ನ ಸ್ಯಾಷೆ ಪ್ಯಾಕೆಟ್ಗಳೇನಿದೆ ಅದು ಕೂಡ ಬಿದ್ದಿರುವಂತದ್ದು. ರಾಜ್ಯದ ಶಕ್ತಿ ಕೇಂದ್ರ ಆಗಿರುವಂತಹ ವಿಧಾನಸೌಧದ ಮುಂಭಾಗದಲ್ಲಿ ಈ ರೀತಿಯಾಗಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, ಕೇವಲ ಒಂದು ಅಲ್ಲಿ ಮಾತ್ರ ಅಲ್ಲ, ಈ ಒಂದು ಫುಟ್ಪಾತ್ ಏನಿದೆ ಸುಮಾರು 500 ಮೀಟರ್ ಉದ್ದದ ಫುಟ್ಪಾತ್ ಇದು. ಈ ಫುಟ್ಪಾತ್ ಇಡೀ ಇದೇ ರೀತಿಯಾಗಿ ಕಸ ಕಡ್ಡಿಗಳಿಂದ ತುಂಬಿಕೊಂಡಿರುವಂತದ್ದು. ನಿನ್ನೆ ಸಂಜೆಯ ಬಳಿಕ ಇಲ್ಲೇನು ಸಣ್ಣ ಪುಟ್ಟ ಅಂಗಡಿಗಳು, ತಳ್ಳುಗಾಡಿಗಳನ್ನ ಇಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು, ಅದರ ಅವಶೇಷಗಳು, ಅದರಿಂದ ಉಂಟಾಗಿರುವಂತಹ ಪ್ಲಾಸ್ಟಿಕ್ಗಳು, ಪೇಪರ್ಗಳೆಲ್ಲವೂ ಕೂಡ ಇಲ್ಲಿ ಹಾಗೆ ಇರುವಂತದ್ದು. ನೋಡಿ, ಇಲ್ಲಿ ತಿಂದಿರುವಂತಹ ಒಂದು ವಸ್ತುಗಳನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿ ಇಲ್ಲಿ ಹಾಕಿರುವಂತದ್ದು. ಒಟ್ಟಾರೆ BBMP ಅಧಿಕಾರಿಗಳ ಕಾರ್ಯವೈಖರಿ ಹೇಗಿದೆ ಅಂತಂದ್ರೆ, ಇವತ್ತು ಹಬ್ಬ ಬೇರೆ, ಹಾಗಿದ್ರೂ ಕೂಡ ಇಲ್ಲಿನ ಈ ಒಂದು ರಸ್ತೆಯನ್ನ, ಫುಟ್ಪಾತ್ ಅನ್ನ ಕ್ಲೀನ್ ಮಾಡೋದಕ್ಕೆ BBMP ಅಧಿಕಾರಿಗಳಿಗೆ ಸಾಧ್ಯ ಆಗಿದೆ. ಎಲ್ಲೋ ಒಂದು ಇಂಟೀರಿಯರ್ ಜಾಗ ಅಲ್ಲ, ಯಾವುದೋ ಒಂದು ಗಲ್ಲಿ ಅಲ್ಲ, ಯಾವುದೋ ಒಂದು ಏರಿಯಾದ ಒಂದು ರಸ್ತೆ ಅಲ್ಲ, ಇದು ರಾಜ್ಯದ ಶಕ್ತಿ ಕೇಂದ್ರ ಅಂದ್ರೆ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಫುಟ್ಪಾತ್ ಇದು. ಈ ಫುಟ್ಪಾತ್ ನಿಂದ ಆಚೆಗೆ ಹೈಕೋರ್ಟ್ ಇದೆ, ಇನ್ನೊಂದು 500-600 ಮೀಟರ್ ದೂರದಲ್ಲಿ ರಾಜಭವನ ಇದೆ, ವಿಕಾಸಸೌಧ ಇದೆ, ಲೋಕಾಯುಕ್ತ ಕಚೇರಿ ಇದೆ. ಹೀಗಿದ್ರೂ ಕೂಡ ಇಂಥ ಜಾಗವನ್ನ ಈ ರೀತಿಯಾಗಿ ಕಸ ಕಡ್ಡಿಗಳನ್ನ, ತ್ಯಾಜ್ಯವನ್ನ ವಿಲೇವಾರಿ ಮಾಡದೆ BBMP ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವಂತಹ ಕಾರಣಕ್ಕಾಗಿ ಈ ಹಂತಕ್ಕೆ ಬಂದು ನಿಂತಿರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.